ಹಾಯ್ ಹಲೋ ನಮಸ್ತೆ ಎಲ್ರಿಗೂ. ನಮ್ಮೂರಲ್ಲಿ ಅಂದ್ರೆ ಟಿ ನರಸೀಪುರದಲ್ಲಿ ಬಣ್ಣಾರಿ ಮಾರಿಯಮ್ಮನವರ 80ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ. ಅದ್ರ ಪ್ರಯುಕ್ತ ಇಲ್ಲಿ ಕೆಲವು ಪ್ರೋಗ್ರಾಮ್ಗಳು ನಡೆಯುತ್ತೆ. ಇದು ವಿಶೇಷವಾಗಿ 20ರಿಂದ 24ನೇ ತಾರೀಕು ತನಕನೂ ಕೂಡ ನಡೆಯುತ್ತೆ. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ನೈಟ್ ಹೊಳೆ ಅಂದ್ರೆ ತ್ರಿವೇಣಿ ಸಂಗಮದಿಂದ ಉತ್ಸವ ಮೂರ್ತಿಗಳು ಮತ್ತೆ ಸಪ್ತ ಕನ್ಯಕೆಯರು ಕೂಡ ಮೆರವಣಿಗೆ ಹೋಗ್ತಾರೆ ಇಲ್ಲಿ. ಈ ಪುಟ್ ಹೆಣ್ಮಕ್ಳು ಲಂಗ ಬ್ಲೌಸ್ ಹಾಕೊಂಡು ಫುಲ್ಲು ರೆಡಿ ಆಗಿ ಹೋಗ್ತಾ ಇರೋದು ನೋಡ್ತಾ ಇದ್ರೆ ದೇವ್ರನ್ನೇ ನೋಡ್ದಂಗೆ ಅನ್ಸುತ್ತೆ. ಎಷ್ಟು ಮುದ್ದಾಗಿ ಅನ್ಸುತ್ತೆ ಹೆಣ್ಮಕ್ಳನ್ನ ನೋಡೋಕ್ಕೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದ್ರೆ ಸೋಮವಾರ. ಇದು ತೀರ್ಥ ಕೊಡ ಉತ್ಸವ ಅಂತ ನಡೆಯುತ್ತೆ. ಎಲ್ಲರೂ ಕಳಶ ತಗೊಂಡು ಹೋಗ್ತಾರೆ ದೇವಸ್ಥಾನಕ್ಕೆ. ತೀರ್ಥ ಕೊಡ ಎಲ್ಲ ತಗೊಂಡ್ ಬಂದ್ಮೇಲೆ ಇಲ್ಲಿ ಗಣಪತಿ ಹೋಮ ನಡೆಯುತ್ತೆ ಮೊದ್ಲಿಗೆ. ಏನಕ್ಕೆ ಅಂತಂದ್ರೆ ಮಂಗಳವಾರ ಬೆಳಗ್ಗೆ ಇಲ್ಲಿ ಕೊಂಡ ನಡೆಯುತ್ತೆ. ಸೊ ಅದಕ್ಕೆ ಪೂಜೆಗಳು ಇರುತ್ತೆ, ಹೋಮ ಮಾಡ್ತಾರೆ. ಮತ್ತೆ ಹಾಗೆ ಶಕ್ತಿಯ ಆಹ್ವಾನ ಮಾಡಿ ಕೊಂಡಕ್ಕೆ ಅಗ್ನಿ ಹಾಕ್ತಾರೆ. ಮುಂದೆ ನೀವು ಈ ವಿಡಿಯೋಲಿ ನೋಡ್ಬೋದು ಅದನ್ನ. ಇದು ಎಲ್ಲ ನಾಳೆ ದೇವ್ರ ಅಲಂಕಾರಕ್ಕೆ ಅಂತ ಅನ್ಬಿಟ್ಟು ಹೂವ ಎಲ್ಲ ರೆಡಿ ಮಾಡ್ಕೊತಾ ಇರ್ತಾರೆ. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಅಲಂಕಾರ ಅಂತೂ. ಆ ಫೋಟೋ ಹಾಕ್ತೀನಿ ನಾನಿಲ್ಲಿ. ಸೊ ಹೋಮ ಮಾಡುವಾಗ ನಾನು ಹೋಗಕ್ಕಾಗಿರ್ಲಿಲ್ಲ, ಸೊ ಅದ್ರದ್ದು ವಿಡಿಯೋ ಇಲ್ಲ ನನ್ನ ಹತ್ರ. ಇದು ಕೊಂಡಕ್ಕೆ ಅಗ್ನಿ ಹಾಕದ ಮೇಲೆ ತಗೊಂಡಿರೋಂತಹ ಕ್ಲಿಪ್.
ಸೊ ಇದು ತುಂಬಾನೇ ಅರ್ಲಿ ಮಾರ್ನಿಂಗ್ ನಡೆಯೋದ್ರಿಂದ ಆಲ್ಮೋಸ್ಟ್ 3 o'clock ಅಷ್ಟೊತ್ತಿಗೆಲ್ಲಾನೇ ಕೊಂಡೋತ್ಸವ ನಡೀತಾ ಇರುತ್ತೆ. ತುಂಬಾ ಅಂದ್ರೆ ತುಂಬಾನೇ ರಶ್ ಇರುತ್ತೆ ಗೈಸ್. ತುಂಬಾ ಜನ ಬಂದಿರ್ತಾರೆ. ಇಲ್ಲಿ ಕೆಲವ್ರು ಕೂತಿರೋ ಅಂತವ್ರೆಲ್ಲಾರುವೆ ಬಾಯಿ ಬೀಗ ಹಾಕಿಸ್ಕೋತಾರೆ. ಬಾಯಿ ಬೀಗ ಬುಧವಾರ ಬೆಳಗ್ಗೆ ಇರುತ್ತೆ. ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನ ಇದೆಯಲ್ವಾ, ಅಲ್ಲಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೋಗುತ್ತೆ. ಅದು ಸಪ್ರೇಟ್ ವಿಡಿಯೋ ಮಾಡಿ ಹಾಕ್ತೀನಿ. ನನ್ಗೆ ಇದು ತುಂಬಾ ಮೋಸ್ಟ್ ಫೇವ್ರೆಟ್ ಹಬ್ಬ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂಥರ ರೋಮಾಂಚನ ಅನ್ಸುತ್ತೆ ಅದನ್ನೆಲ್ಲ ನೋಡ್ತಾ ಇದ್ರೆ. ಇದೆಲ್ಲ ನೀವು ನೋಡಿದ್ರಿ ಅನ್ಸುತ್ತೆ. ಫಸ್ಟು ಉತ್ಸವ ಮೂರ್ತಿ ಬಂತಲ್ವಾ, ಅದೇ ದೇವ್ರುಗಳಿದು. ಪ್ರತಿದಿನ ಕೂಡ ಚೆನ್ನಾಗಿರುತ್ತೆ. ಬಟ್ ಸ್ಟಿಲ್ ನಾವು ವೆಯ್ಟ್ ಮಾಡೋದು ಬಾಯಿಬೀಗದ ದಿನಕ್ಕೇನೆ. ಯಾಕಂದ್ರೆ ಅದರಷ್ಟು ಆಶ್ಚರ್ಯ ಪಡುವಂಥದ್ದು ಇನ್ನೊಂದಿಲ್ಲ ಅನ್ಸುತ್ತೆ. ಎಲ್ಲ ದೇವರ ಮಹಿಮೆ. ಆಕ್ಚುಲಿ ಲಾಸ್ಟ್ ಇಯರ್ ಕೂಡ ನಾನು ಅದನ್ನ ವಿಡಿಯೋ ಮಾಡಿ ಹಾಕಿದ್ದೆ. ಈ ಸರಿ ಕೂಡ ಹಾಕ್ತೀನಿ, ಮಿಸ್ ಮಾಡಲ್ಲ. ಅಂಡ್ ಚಂದು ಇಲ್ಲೇ ಇದಾನೆ ಹೇಳು. ಸೊ ನಾವು ಕೊಂಡ ನಡೆಯೋ ಟೈಮಲ್ಲಿ ಟೆಂಪಲ್ಗೆ ಬರೋಕ್ಕಾಗಲಿಲ್ಲ. ಯಾಕಂದ್ರೆ ತುಂಬಾ ರಶ್ ಇರುತ್ತೆ. ಅದರಿಂದ ನಾವು ದರ್ಶನ ಮಾಡೋಕ್ಕೂ ಕೂಡ ಆಗಲ್ಲ, ಅಷ್ಟು ಜನ ಇರ್ತಾರೆ. ಕೊಂಡ ಎಲ್ಲ ಮುಗಿದ ಮೇಲೆ ಪೂಜೆ ಮಾಡ್ಸೋಣ ಅಂತ ಅಂದ್ಬಿಟ್ಟು ಬಂದ್ವಿ. ತುಂಬಾನೇ ರಶ್ ಇತ್ತು ಇವಾಗ್ಲೂ ಕೂಡ. ಬನ್ನಿ ಈಗ ದೇವ್ರ ದರ್ಶನ ಮಾಡೋಣ. ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಸೊ ನಿಮ್ಗೂ ಆ ತಾಯಿ ಒಳ್ಳೇದ್ ಮಾಡ್ಲಿ ಅಂತ ನಾನು ಕೇಳ್ಕೊತೀನಿ. ಜೊತೆಗೆ ನನ್ಗೂ ಒಳ್ಳೇದಾಗ್ಲಿ ಅಂತ ನೀವು ಎಲ್ಲ ವಿಶಸ್ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ. ಯಾರ್ಯಾರಿಗೆ ಸಾಧ್ಯ ಆಗುತ್ತೋ ಅವರೆಲ್ಲ ಬಂದು ದರ್ಶನ ಮಾಡ್ಕೊಂಡು ಹೋಗಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ತುಂಬಾ ಚೆನ್ನಾಗಿ ನಡೆಯುತ್ತೆ. ನಾಳೆ ಅಂತೂ ಬಾಯಿ ಬೀಗ ತುಂಬಾನೇ ಚೆನ್ನಾಗಿರುತ್ತೆ. ಸಾಧ್ಯ ಆದಷ್ಟು ಬರಕ್ಕೆ ಟ್ರೈ ಮಾಡಿ. ಫಸ್ಟು ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಹತ್ರ ಶುರು ಆಗುತ್ತೆ ಮೆರವಣಿಗೆ. ಸೊ ಆದಷ್ಟು ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ಆ ತಾಯಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ. ಇದು ನೋಡಿಕೊಂಡ ಆದ್ಮೇಲೆ ಅದಕ್ಕೆ ಉಪ್ಪು ಹಾಕ್ತಾರೆ ಎಲ್ಲಾರುವೆ. ಸೊ ನಾವು ಕೂಡ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಹೊರಟ್ವಿ ಮನೆಗೆ. ಹಾಗೆ ಪ್ರಸಾದ ಕೂಡ ಕೊಡ್ತಾರೆ. ಸೊ ಗೈಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ಬಾಯಿ ಬಿಗದ ವ್ಲಾಗ್ ನಾಳೆ ಮಾಡಿ ಹಾಕ್ತೀನಿ, ಎಲ್ರು ನೋಡಿ ಅಂತ ಹೇಳ್ತಾ, ಇನ್ನ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಅಂಟಿಲ್ ದೆನ್ ಬಾಯ್ ಬಾಯ್, ಟೇಕ್ ಕೇರ್, ಎಲ್ರಿಗೂ ಒಳ್ಳೇದಾಗ್ಲಿ.